ಅನ್ನೊಂದು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ವೆಲ್ಕಮ್. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬರ್ತ್ಡೇ. ಸೊ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಸಮಯಗಳಿಂದ ಸಿಗಬೇಕಾಗಿದ್ದ ಮೂವಿ ಅಪ್ಡೇಟ್ಸ್ಗಳೆಲ್ಲ ಈಗ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಇವತ್ತು ನಾವು ಮೇಯ್ನ್ಲಿ ಮಾತಾಡೋಕೆ ಹೊರಟಿರೋದು ಡೆವಿಲ್ ಸಿನಿಮಾದ ಟೀಸರ್ ಬಗ್ಗೆ. ಡೆವಿಲ್ ಸಿನಿಮಾದ ಟೀಸರ್ ಡ್ಯೂರೇಷನ್ ಹೆಚ್ಚೇನಿರಲಿಲ್ಲ, 1 ನಿಮಿಷ ಆ್ಯಂಡ್ ಪ್ಲಸ್ ಸಮಥಿಂಗ್ ಏನೋ ಇತ್ತು. ಅದರಲ್ಲಿ ಇದ್ದಿದ್ದು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾತ್ರ. ಆ್ಯಂಡ್ ಹಬ್ಬ ಅನ್ನೋ ಥರದ್ದೇನು ಇಟ್ಟಿರಲಿಲ್ಲ ಅದರಲ್ಲಿ. ಸೊ ಓಕೆ, ಆ್ಯಾವ್ರೇಜ್ ಟೀಸರ್ ಅಂತಲೇ ಹೇಳ್ತೀನಿ. ಬಟ್ ಅಷ್ಟೊಂದು ಟೈಮಿಂದ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಒಂದು ಸೆಲೆಬ್ರೇಷನ್ಗೊಂದು ರೀಸನ್ ಸಿಕ್ತು. ಯಾಕಂದರೆ ಈ ಸಲ ಬರ್ಡೇನೂ ಕೂಡ ಅಭಿಮಾನಿಗಳ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಆಚರಿಸ್ಕೊಂಡಿರಲಿಲ್ಲ. ಹೀಗಾಗಿ ಏನೋ ಒಂದು ಬಾಸಿಂದ ಒಂದು ಅವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದ್ದ ಅವರ ಅಭಿಮಾನಿಗಳಿಗೆ ಒಂದು ರಿಲೀಫ್ ಸಿಕ್ತು, ಅಥವಾ ಸೆಲೆಬ್ರೇಷನ್ಗೊಂದು ರೀಸನ್ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ತುಂಬ ಊಹಾಪೋಹಗಳಿದ್ವು. ಯಾಕೆಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮುಂದಿನ ಸಿನಿಮಾಗಳದ್ದು ಸಾಕಷ್ಟು ಪ್ರೊಡ್ಯೂಸರ್ಗಳಿಗೆ ಅವರು ಅಡ್ವಾನ್ಸ್ ಆಫರ್ಸ್ ಕೊಟ್ಟಿದ್ದಾರೆ, ಅಥವಾ ಅವ್ರ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ತುಂಬಾ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾಯಿತ್ತು. ಆ ಎಲ್ಲ ಮಾತುಗಳಿಗೂ ಕೂಡ ಒಂಥರ ಇವತ್ತೊಂದು ಸಿಕ್ಕಿದೆ ಅನಿಸುತ್ತೆ. ಆಬ್ವಿಯಸ್ಲಿ ಸೂರಪ್ಪ ಬಾಬು ಅವ್ರ ಜೊತೆಗೆ ಯಾವುದು ಸಿನಿಮಾ ಅನೌನ್ಸ್ಮೆಂಟ್ ಆಗಿರಲಿಲ್ಲ, ಹೀಗಾಗಿ ಅವರಿಗೆ ಅಡ್ವಾನ್ಸ್ ವಾಪಸ್ ಕೊಟ್ಟಿರೋದು ಅಷ್ಟೊಂದೇನು ಎಫೆಕ್ಟ್ ಅನಿಸಲಿಲ್ಲ ನನ್ನ ಪ್ರಕಾರ. KVNದು ಆ್ಯಂಡ್ ಪ್ರೇಮ್ಸ್ ಅವ್ರದ್ದು ಕಾಂಬಿನೇಷನಲ್ಲಿ ಬರಬೇಕಿದ್ದ ಫಿಲ್ಮ್ದು ಸ್ವಲ್ಪ ನೆಗೆಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಬರ್ತಾಯಿತ್ತು. ಸೊ ಇವಾಗ ಅದು ಕೂಡ ಇದಾಗಿದೆ. ಇವತ್ತು ಬರ್ಡೇ ದಿವಸ ಪ್ರೇಮ್ ಅವರೇ ಟ್ವಿಟರಲ್ಲಿ ಸಿನಿಮಾ ಬರೋದು ಪಕ್ಕ ಅನ್ನೋದು ಹೇಳಿದ್ದಾರೆ. ಜಸ್ಟ್ ಮುಂದೂಡಿಕೆ ಆಗ್ತಿದೆ. ಯಾಕಂದರೆ KVN ಈಗ ನಂಗೆ ಗೊತ್ತಿದ್ದಂಗೆ KD ಸಿನಿಮಾದ್ದು ಒಂದು ನಂಗೆ ಗೊತ್ತಿದ್ದಂಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ತಿರ್ಬೋದು, ಇಲ್ಲ ಶೂಟಿಂಗ್ ಕೆಲವುದೆಲ್ಲ ಪ್ಯಾಚಸ್ ಬಾಕಿ ಇರ್ಬೋದು. ಇನ್ನು ತಲಪತಿ ವಿಜಯ್ 69 ಅಂದರೆ ಆ ಸಿನಿಮಾ ಯಾವುದು, ಜನನಾಯಕನ್ ನನಗೆ ಗೊತ್ತಿದ್ದಂಗೆ ಆ ಸಿನಿಮಾನೂ ಕೂಡ ಈಗ ಅವರು ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಅದು ಕೆಲಸ ಇರುತ್ತೆ. ಸೊ ಆ ಥರ ಒಂದೇ 2-3 ಸಿನಿಮಾ ಜೊತೆಗೆ ಇರಬೇಕಾದ್ರೆ ಇದು ಒಂದು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ದರ್ಶನ್ ರವರು ಸ್ವಲ್ಪ ಮುಂದಕ್ಕೆ ಮಾಡೋಣ ಅಂತಲೇ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ. ಕಾರಣ ಏನೇ ಇರ್ಬೋದು, ಅದು ಕೂಡ ಕನ್ಫರ್ಮ್ ಆಯಿತು. ಆ್ಯಂಡ್ ವೀರ ಸಿಂಧೂರ ಲಕ್ಷ್ಮಣ ಇದ್ದಾರೆ. ಆ ಸಿನಿಮಾ ಏನಿದೆ ತರುಣ್ ಸುಧೀರ್ ಅವರು ಡೈರೆಕ್ಷನ್ ಮಾಡೋದು ಕೂಡ ಕನ್ಫರ್ಮ್ ಆಗಿದೆ. ಆ್ಯಂಡ್ ಅದನ್ನು ನಿರ್ಮಾಣ ಮಾಡ್ತಾ ಇರೋದು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಅಲ್ಲ, ಕ್ರಾಂತಿ ಮತ್ತು ಯಜಮಾನ ಸಿನಿಮಾ ಮಾಡಿರೋ ಶೈಲಜಾ ಅವರು. ಸೊ ಇವಾಗ ಈ ಸಿನಿಮಾಗಳು ಸಾರ್ಟ್ ಆಗಿವೆ. ಮುಂದೆ ನೋಡೋದಾದರೆ ನನಗೆ ಗೊತ್ತಿದ್ದಂಗೆ ದಿನಕರ್ ತೂಗುದೀಪ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ನಂಗೆ ನಂಬಿಕೆ ಇದೆ. ಯಾಕಂದರೆ ಈ ಟಫ್ ಟೈಮಲ್ಲಿ ದರ್ಶನ್ ರವ್ರ ಜೊತೆಗಿದ್ದು ಅವ್ರ ಫ್ಯಾಮಿಲಿ. ಹೀಗಾಗಿ ದಿನಕರ್ ತೂಗುದೀಪ್ ಕೂಡ ಒಬ್ಬ ಪರ್ಫೆಕ್ಟ್ ಡೈರೆಕ್ಟರ್ ನನಗೆ ಗೊತ್ತಿದ್ದಂಗೆ. ಹೀಗಾಗಿ ಸ್ವಲ್ಪ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ದರ್ಶನ್ ರವರಿಗೆ ಒಂದು ಸಕ್ಸಸ್ ಟ್ರ್ಯಾಕಿಗೆ ಮತ್ತೆ ವಾಪಸ್ ಬರೋದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗುತ್ತೆ. ಯಾಕಂದರೆ ನಾವು ಕನ್ನಡ ಚಿತ್ರರಂಗದಲ್ಲಿ ಗ್ರೇಟೆಸ್ಟ್ ಡೈರೆಕ್ಟರ್ಗಳು ಯಾರು ಅಂತ ಕೇಳಿದಾಗಲೆಲ್ಲ ಪ್ರಶಾಂತ್ ನೀಲು ಅವರು ಇವರು ಅಂತ ತುಂಬ ಜನ ಹೆಸರು ಹೇಳ್ತೀವಿ. ಆದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ದಿನಕರ್ ತೂಗುದೀಪ್ ಆ್ಯಸ್ ಅ ಡೈರೆಕ್ಟರ್ ಅದು ದರ್ಶನ್ ರವ್ರ ಜೊತೆ ಎಷ್ಟು ಚೆನ್ನಾಗಿರೋ ಸಿನಿಮಾ ಕೊಡ್ತಾರೆ. ಸಾರಥಿ ಇರ್ಬೋದು, ಇಲ್ಲ ನವಗ್ರಹಕ್ಕಿಂತ ಬೇರೆ ಸಿನಿಮಾ ಬೇಕಾ ಸರ್? ಹೀಗಾಗಿ ಅವರಿಗೊಂದು ಚಾನ್ಸ್ ಕೊಟ್ಟು ದರ್ಶನ್ ರವರು ತಮ್ಮ ಕಮ್ಬ್ಯಾಕ್ನ ಬರ್ಕೋಬೋದು. ಯಾಕೆಂದರೆ ನಾವು ಏನು ಹೇಳ್ತೀವಿ ಇವಾಗ, ಕಾಟೇರ ಆಬ್ವಿಯಸ್ಲಿ ಸೂಪರ್ ಹಿಟ್ ಸಿನಿಮಾನೇ ಅಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದ್ರ ನಡುವೆ ಒಂದು 2 ವರ್ಷದ ಇವಾಗ ಗ್ಯಾಪ್ ಆಗ್ತಾ ಇದೆಯಲ್ಲ, ಇದನ್ನು ಫಿಲ್ ಮಾಡಬೇಕು ಅಂದರೆ ನನಗೆ ಗೊತ್ತಿದ್ದಂಗೆ ಡೆವಿಲ್ ಸಿನಿಮಾದ ಔಟ್ಪುಟ್ ನೋಡ್ತಾ ಇದ್ರೇ ನನಗೊಂಥರ ನೆಗೆಟಿವ್ ಫೀಲ್ ಬರ್ತಾಯಿದೆ. ಡೋಂಟ್ ಟೇಕ್ ರಾಂಗ್ ತಗೋಬೇಡಿ ನನ್ನ. ಯಾಕಂದರೆ ಸಿನಿಮಾದ ಕಂಟೆಂಟಲ್ಲಿ ಒಂಥರ ಏನೋ ಮಿಸ್ಸಿಂಗ್ ಆಗ್ತಾಯಿದೆ, ಅಥವಾ ಅದನ್ನೇ ಒಂದು ಮಾಸ್ ಮಸಾಲ ಕಮರ್ಷಿಯಲ್ ಸಿನಿಮಾನ ಕೊಡಬೇಕು ಅಂತ ಡೈರೆಕ್ಟರ್ ತೀರ್ಮಾನ ಮಾಡಿದಾರ ಏನು ಅಂತ ಆ ಥರ ಅನಿಸ್ತಾ ಇದೆ. ಆ್ಯಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಮಿಲನ ಪ್ರಕಾಶ್ ಜೋಡಿದು ಅಷ್ಟೊಂದು ಚೆನ್ನಾಗಿಲ್ಲ ಹಿಸ್ಟ್ರಿ ನೋಡಿದ್ರೆ. ಅಂದರೆ ಸಿನಿಮಾಸ್ ಹಿಸ್ಟ್ರಿ ತಾರಕ್ ಸಿನಿಮಾ ನೋಡಿರ್ಬೋದು ನೀವು, ಅದರಲ್ಲೂ ಕೂಡ ಸೇಮ್ ಅವರು ಗಡ್ಡ ಅಂದರೆ ಬಿಯರ್ಡ್ ಇಲ್ದೇ ಬಂದು ಆ ಲುಕ್ಕಲ್ಲಿ ಬಂದಿದ್ರು. ಇದು ಹಾಗೆ ಡೆವಿಲ್ ಕೂಡ ಹಾಗೆ ಇದೆ. ಹೀಗಾಗಿ ಆ ಸಿನಿಮಾ ಕೂಡ ಆ್ಯಾವ್ರೇಜ್ ಕಲೆಕ್ಷನ್. ಯಾವಾಗ ಆ್ಯಕ್ಚುಲಿ ದರ್ಶನ್ ಅವ್ರ ಸಿನಿಮಾಗಳು ಕಲೆಕ್ಷನ್ ವಿಚಾರದಲ್ಲಿ ಒಂದು ಪ್ರಾಫಿಟೇಬಲ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ತಾರಕ್ ಸ್ವಲ್ಪ ಆ ವಿಚಾರದಲ್ಲಿ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಸೊ ಅದೊಂದು ಫೀಲಿಂಗ್ ಕಾಣಿಸ್ತಾ ಇದೆ. ಆ್ಯಂಡ್ ಹೆಚ್ಚು ಕಂಟೆಂಟ್ನ ಬಿಟ್ಕೊಡ್ತಾ ಇಲ್ಲ. ಮೋಸ್ಟ್ಲಿ ಜೈಲಿಗೆ ಹೋಗಿದ್ರಿಂದಾಗಿ ಹೆಚ್ಚು ಶೂಟಿಂಗ್ ಆಗಿರಲಿಲ್ಲ. ಶೂಟಿಂಗ್ ಎಷ್ಟಾಗಿದೆಯೋ ಅದನ್ನೇ ಚಿತ್ರತಂಡ ಕೊಟ್ಟಿರ್ಬೋದು ಅಂತ ನಾನು ಅನ್ಕೋತೀನಿ. ಬಟ್ ಆದರೂ ಕೂಡ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ಲೆಕ್ಕದಲ್ಲಿ ನೋಡೋದಾದರೆ ಇಂಪ್ರೆಷನ್ ಅಷ್ಟೊಂದು ಕ್ರಿಯೇಟ್ ಮಾಡಿಲ್ಲ ಅನ್ಕೊತೀನಿ ಡೆವಿಲ್. ಮುಂದೆ ಕರೆಕ್ಟಾಗಿರೋ ಸಿನಿಮಾಗಳದ್ದು ಅಪ್ಡೇಟು ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಅನ್ಕೋತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡಿ ಬಾಸ್.
ನಂಗೆ ಗೊತ್ತಿದ್ದಂಗೆ 2025 ಅಟ್ಲೀಸ್ಟ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ್ಯಂಡ್ ಒಂದು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟಾಗಿ 2026ಗೆ ರಿಲೀಸ್ ಆಗೋದು ರೆಡಿ ಆಗುತ್ತೆ. ಇದು ನನ್ನ ಕ್ಯಾಲ್ಕುಲೇಷನ್. ಆ್ಯಂಡ್ ಅವ್ರದ್ದು ಲೀಗಲ್ ಕ್ಲಾರಿಫಿಕೇಷನ್ ಏನೋ ಆಗಿದೆ ಗೊತ್ತಿಲ್ಲ ಇನ್ನು. ಹೀಗಾಗಿ ಅದೊಂದು ಸ್ವಲ್ಪ ನೋಡಬೇಕು. ಅದಾದರೆ ಯಾವ ಸಿನಿಮಾ ಯಾವ ವರ್ಷ ಬರುತ್ತೆ ಅನ್ನೋ ಅಪ್ಡೇಟ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೈನಿಂಗ್ ಆಫ್.